ಮೊಬೈಲ್ ಒಂದಿದ್ರೆ ಸಾಕು, ಬೇಕು ಬೇಡಗಳನ್ನ ಕೂತಲ್ಲಿಯೇ ಪೂರೈಸಿಕೊಳ್ಳಬಹುದು. ಇತ್ತೀಚೆಗೆ ಆನ್ಲೈನ್ನಲ್ಲಿ ಫಾಸ್ಟ್ ಡೆಲಿವರಿ ಅದೆಷ್ಟು ಗ್ರಾಹಕರಿಗೆ ವರದಾನವಾಗಿತ್ತು. ಆದರೆ ಡೆಲಿವರಿ ಹುಡುಗರಂತೂ ನಗರದ ಟ್ರಾಫಿಕ್ ಜಂಜಾಟಕ್ಕೆ ಹೈರಾಣಾಗಿದ್ದಾರೆ. 10 ನಿಮಿಷದಲ್ಲಿ ಡೆಲಿವರಿ ಮಾಡೋಕ್ಕಾಗಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಫಟಾಫಟ್ ಡೆಲಿವರಿ ಆಫರ್ಗಳಿಗೆ ಕಾರ್ಮಿಕರ ಕಿಡಿ. ನಾಳೆ ದೇಶವ್ಯಾಪಿ ಮುಷ್ಕರ, ಐಟಿ ಸಿಟಿಗೆ ತಟ್ಟುತ್ತಾ ಬಿಸಿ. ಆನ್ಲೈನ್ ಊಟ, ಡ್ರೆಸ್ನಿಂದ ಹಿಡಿದು ಮನೆಯ ದಿನಸಿಯವರೆಗೂ ಸಿಟಿ ಜನ ಅವಲಂಬಿಸಿರೋದು ಆನ್ಲೈನ್ ಶಾಪಿಂಗ್. ಅದರಲ್ಲೂ ಇತ್ತೀಚೆಗೆ 10 ಮಿನಿಟ್ಸ್ ಡೆಲಿವರಿ ತಂತ್ರ ಜನರನ್ನ ಸೆಳೆದಿದೆ. ಆದರೆ ಆನ್ಲೈನ್ ಡೆಲಿವರಿ ನೆಚ್ಚಿಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ ಪ್ಲಾನ್ ಮಾಡೋರಿಗೆ ನಿರಾಶೆ ಮೂಡಿದೆ. ಫಟಾಫಟ್ ಡೆಲಿವರಿಗೆ ಬ್ರೇಕ್ ಹಾಕುವಂತೆ ಗಿಗ್ ಕಾರ್ಮಿಕರು ನಾಳೆ ದೇಶಾದ್ಯಂತ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ರೆಸ್ಟೋರೆಂಟ್ ವೇಟ್ ಮಾಡ್ತೀರಾ, 10 ನಿಮಿಷ 20 ನಿಮಿಷ ವೇಟ್ ಮಾಡ್ತೀರಾ. ಇದು ಕಸ್ಟಮರ್ ಮಾತಾಡ್ತೀರಾ, ಹೇಳಿ ಬೇಗ ಬನ್ನಿ ಬೇಗ ಬರಲ್ಲ. ಟ್ರಾಫಿಕ್ ನೋಡಿ ಎಷ್ಟು ಟ್ರಾಫಿಕ್ ಇದೆ, ಅಷ್ಟೇ ಬೇಗ ಕಷ್ಟ ಆಗಿದೆ, ತುಂಬ ಕಷ್ಟ ಇದೆ. ಅಂದಹಾಗೆ 10 ನಿಮಿಷದಲ್ಲಿ ಡೆಲಿವರಿ, 5 ನಿಮಿಷದಲ್ಲಿ ಡೆಲಿವರಿ ಅಂತೆಲ್ಲ ಆಪ್ಗಳು ಗ್ರಾಹಕರನ್ನ ಸೆಳೆಯುತ್ತಿವೆ. ಆದರೆ ಇದು ಕಾರ್ಮಿಕರಲ್ಲಿ ಒತ್ತಡ ಹೆಚ್ಚಾಗಿಸುತ್ತಿದೆ. ನಿಗದಿತ ಗುರಿಯಲ್ಲಿ ಕೆಲಸ ಮಾಡೋದು ಸವಾಲಾಗಿದೆ. ಡೆಲಿವರಿ ಬಾಯ್ಗಳು ಕೂಡ ಆತುರದಲ್ಲಿ ಹೋಗ್ತಾ ಇರೋದ್ರಿಂದ ಜೀವಕ್ಕೆ ಕುತ್ತು ತಂದುಕೊಳ್ಳುತ್ತಿದ್ದಾರೆ. ಹೀಗಾಗಿ ಅಖಿಲ ಭಾರತ ಆಪ್ ಆಧಾರಿತ ಸಾರಿಗೆ ನೌಕರರ ಒಕ್ಕೂಟ ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. ಜೋರ ಹೋಗ್ಬೇಕು, ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಏಕೆಂದರೆ 10 ನಿಮಿಷದಲ್ಲಿ ನಾನು ಬೆಂಗಳೂರಲ್ಲಿ ಇಷ್ಟು ಟ್ರಾಫಿಕ್ ಗೊತ್ತಾಗ್ತಾನೆ, ಆ ಟ್ರಾಫಿಕ್ದಲ್ಲಿ ಅಷ್ಟು ಜೋರ ಹೋಗೋಕೆ ಇಲ್ಲ. ಟ್ರಾಫಿಕ್ ಜಾಮ್, ಸಿಗ್ನಲ್ ಜಂಪ್ ಮಾಡೋಕ್ಕಾಗಲ್ಲ. ಇದು ತುಂಬ ಕಷ್ಟ. ಇದು ಸ್ವಲ್ಪ ನನಗೆ ದುಡ್ಡು ಕಮ್ಮಿ ಸಿಕ್ಕತ್ತೆ, ದುಡ್ಡು ಸ್ವಲ್ಪ ಜಾಸ್ತಿ ಮಾಡಬೇಕು. ಇದು ತುಂಬ ಕಷ್ಟ. ನ್ಯೂ ಇಯರ್ ಇರೋದ್ರಿಂದ ಫಟಾಫಟ್ ಅಂತ ಫುಡ್, ಕೇಕ್ ಸೇರಿ ಇತರೆ ಐಟಂಗಳನ್ನು ಬುಕ್ ಮಾಡೋರಿಗೆ ಇದರ ಬಿಸಿ ತಟ್ಟಬಹುದು. ಇನ್ನು ನಾಳೆ ಸಂಜೆಯಿಂದ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ ಸುತ್ತಮುತ್ತ ವಾಹನಗಳ ಓಡಾಟ ಹಾಗೂ ಪಾರ್ಕಿಂಗ್ಗೆ ಕಡಿವಾಣ ಬಿದ್ದಿದೆ. ಇದರ ನಡುವೆಯೂ ಆನ್ಲೈನ್ ಡೆಲಿವರಿ ನಿಜಕ್ಕೂ ಸವಾಲಾಗಿದೆ. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.